ನಿಜವೂ ಅವರೆಲ್ಲರೂ ಮನೆಯಲ್ಲಿ ಕಸವನ್ನು ಸೆಗ್ರಿಗೇಟ್ ಮಾಡಿ ಒಣ ಕಸ ಹಸಿ ಕಸವನ್ನು ಬೇರ್ಪಡಿಸಿಕೊಟ್ರೆ ನಿಜವಾಗೂ ಕಸದಿಂದ ರಸ ತೆಗೆದು ನಾವು ಒಂದಷ್ಟು ಇದರಲ್ಲಿ ಸ್ವಾವಲಂಬನೆ ಆಗುವಂಥದ್ರಲ್ಲಿ ಆಗುತ್ತೆ. ಸರ್ವೇಕ್ಷಣೆ 25 ಪದ್ಮಶ್ರೀ ಮತ್ತೆ ಅವ್ರನ್ನ ನಾವು ಅಂಬಾಸಿಡರ್ ಆಗಿ ನೇಮಕ ಮಾಡ್ಕೊಂಡಿದ್ದೀವಿ. ಅವರು ಏನಪ್ಪಾ ಅಂತಂದ್ರೆ ಜನರಲ್ಲಿ ಕಸ ವಿಂಗಡಣೆ, ಸಂಸ್ಕರಣೆ, ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸ್ಲಿಕ್ಕೆ ಅವರ ಸಹಾಯವನ್ನು ನಾವು ಕೋರಿದ್ದೀವಿ. ಅವರು 3 ಒಪ್ಕೊಂಡಿದ್ದಾರೆ, ಅವ್ರನ್ನ ಆಕ್ಟಿವೇಟ್ ಮಾಡಿದ್ದೀವಿ. ಮತ್ತು ಇನ್ನೊಂದು ಪ್ಲಾಸ್ಟಿಕ್ ಸೆಗ್ರಿಗೇಟ್ ಮಾಡೋದ್ರಿಂದ ಲ್ಯಾಂಡ್ ಫಿಲ್ ಸೈಟ್ ಮೇಲೆ ಕೂಡ ಬರ್ಡನ್ ತುಂಬ ಕಡಿಮೆ ಆಗುತ್ತೆ, ಅದೊಂದು ಅಡ್ವಾಂಟೇಜು. ಈ ವಿಚಾರನ ನಿಮ್ಮ ಜೊತೆ ಹಂಚ್ಕೋಬೇಕಂತಿತ್ತು. ಈಗ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಗೆ ನೋಡ್ಕೊಂಡು ಇಲ್ಲಿವರೆಗೆ 19,470 ಮೆಟ್ರಿಕ್ ಟನ್ ಪ್ಲಾಸ್ಟಿಕ್ ಸೆಗ್ರಿಗೇಟ್ ಮಾಡಿದ್ದೀವಿ. ನಾನು ಅಕ್ಟೋಬರ್ 9ನೇ ತಾರೀಕು ಹೇಳಿದ್ನಲ್ಲ, 19,470 ಮೆಟ್ರಿಕ್ ಟನ್ ಪ್ಲಾಸ್ಟಿಕ್ ಸೆಗ್ರಿಗೇಟ್ ಮಾಡಿದ್ದೀವಿ. ಇಲ್ಲಿವರೆಗೆ 18,625 ಟನ್ ದಾಲ್ಮಿಯಾ ಸಿಮೆಂಟ್ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ದೀವಿ. ನಮಗೆ 1 ತಿಂಗಳದವರು ಈಗ EPR ಕ್ರೆಡಿಟ್ ಕೊಟ್ಟಿದ್ದಾರೆ. 9ನೇ ತಾರೀಕು ಟೌನ್ ಹಾಲ್ನಲ್ಲಿ ಈ ಸ್ವಚ್ಛ ಸರ್ವೇಕ್ಷಣಾ ಅಂಬಾಸಿಡರ್ಸ್ ಅವ್ರನ್ನೆಲ್ಲ ಕರೆದು ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆಯನ್ನು ಮಾಡಿದ್ದೀವಿ. ದಂಡ ಎಷ್ಟು ವಸೂಲಿ ಮಾಡ್ತೀವಿ? ದಂಡ ಸರಾಸರಿ ಪ್ರತಿ ತಿಂಗಳು ಒಂದು 60 ಲಕ್ಷ ರೂಪಾಯಿ ದಂಡ ಬರ್ತಾ ಇದೆ. 3.5 ಕೋಟಿ ಆಗಿದೆ 60 ಲಕ್ಷ ಪ್ರತಿ ತಿಂಗಳು ಸರಾಸರಿ ಆಗ್ತಾಯಿದೆ. ಅಂದರೆ LVP SUP ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮೇಲೆ ಕಸ ಎಸೆಯೋರು, ರಸ್ತೆ ಕಸ ಎಸೆಯೋರು ಮತ್ತೆ ಕಸ ಬೇರ್ಪಡಿಸದೇ ಇರ್ತಕ್ಕಂಥವ್ರ ಮೇಲೆ ದಂಡ ಹಾಕಿರುವಂಥದ್ದು ಸುಮಾರು ಪ್ರತಿ ತಿಂಗಳು 50ರಿಂದ 60 ಲಕ್ಷ ಬರುತ್ತೆ. ಒಂದು 6 ತಿಂಗಳಲ್ಲಿ 3 ಕೋಟಿ, ಒಂದೇ ತಿಂಗಳು 1.25 ಕೋಟಿ ಬಂದಿತ್ತು, ಒಂದು 4 ಕೋಟಿ ಬಂದಿದೆ. ಅದರಲ್ಲಿ ಆ ಕಸ ಪೆನಾಲ್ಟಿಲಿ ನಾವು ಎಕ್ಸ್ಟ್ರಾ ಒಂದು ಎಲ್ಲ ಡಿವಿಷನ್ಗೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಟ್ರ್ಯಾಕ್ಟರ್ ಕೊಟ್ಟಿದ್ದೀವಿ. ಏನು ಬಲ್ಕಿ ವೇಸ್ಟನ್ನು ತೆಗಿಲಿಕ್ಕೆ, ಸೋಫಾ, ಕಾಟು, ಬೆಡ್ಡು, ಸಿಂಕು, ಕಮೋಡ್ ಎಲ್ಲ. ಕಳೆದ 3 ತಿಂಗಳ ಅವಧಿಯಲ್ಲಿ ಸುಮಾರು 6,000 ಮೆಟ್ರಿಕ್ ಟನ್ ಈ ಥರದ್ದು ಬಲ್ಕಿ ವೇಸ್ಟನ್ನು ಕಲೆಕ್ಟ್ ಮಾಡಿದ್ವಿ. ಅದನ್ನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ಮನ್ ಕಿ ಬಾತ್ನಲ್ಲಿ ಕೂಡ ಅದನ್ನು ಉಲ್ಲೇಖ ಮಾಡಿದರು. ನಮ್ಮದು ಸೋಫಾ ಕಲೆಕ್ಟ್ ಮಾಡಿರೋದನ್ನು ಡಿಸ್ಮ್ಯಾಂಟಲ್ ಮಾಡೋದಕ್ಕೆ. ಇಷ್ಟು ವಿಚಾರ ನಿಮಗೆ ಕನ್ವೆ ಮಾಡೋಣ ಅಂತ ತಮ್ಮನ್ನು ಕರೆದ್ವಿ. ಹಾಂ, EPR ಏನಂತಂದರೆ ನೋಡಿ, ನೀವೇನಾದರೂ ಕುರ್ಕುರೆ, ಲೇಸು ಪ್ಯಾಕೆಟ್ ನೋಡಿ, ಅದ್ರ ಮೇಲೆ EPR ರೆಸ್ಪಾನ್ಸಿಬಿಲಿಟಿ ಅಂತ ಬರೆದಿರ್ತಾರೆ. ಇಷ್ಟು ನೀವೇನಾದರೂ 1 kg ಈ ಪ್ಯಾಕೆಟ್ಗಳನ್ನ ತೊಗೊಂಡೋಗಿ ಕೊಟ್ಟರೆ ಇಷ್ಟು ಹಣ ಕೊಡ್ತಾರೆ ಅಂತ ಇದು ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಬಿಸ್ಲೇರಿ ಆಗ್ಬೋದು, ಯಾವುದೋ ಒಂದು ಪ್ರಾಡಕ್ಟ್, ಒಂದು ಕಂಪನಿ ಅವರು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿ ಅದನ್ನು ಸ್ಟೋರ್ ಮಾಡ್ತಾ ಇದ್ದರೆ ಅವ್ರಿಗೆ ಮ್ಯಾಂಡೇಟ್ ಇದೆ, ಇಷ್ಟನ್ನು ನೀವು ರೀಸೈಕಲನ್ನು ಯೂಸ್ ಮಾಡಲೇಬೇಕು, ರೀಸೈಕಲ್ ಮಾಡಬೇಕು ಪ್ಯಾಕಿಂಗ್ ಮೆಟೀರಿಯಲ್ ಅಂತ. ಅವರು ಪ್ಯಾಕಿಂಗ್ ಮೆಟೀರಿಯಲ್ನ ರೀಸೈಕಲ್ ಮಾಡೋಕ್ಕಾಗಲ್ಲ ಅಂದಾಗ ಅವ್ರೇನು ಮಾಡ್ತಾರೆ, ಈ ಕಾರ್ಬನ್ ಕ್ರೆಡಿಟ್ಸ್ ಥರ ಈ ಥರ ನಮ್ಮದನ್ನು ತಗೊಂಡು ನಾವು ಯಾರು ರೀಯೂಸ್ ಮಾಡಿದ್ದಾರೆ ಅವರನ್ನ ಕ್ರೆಡಿಟ್ ತೊಗೊಂಡಿದ್ದೀವಿ ಅಂತೇಳಿ ಇದನ್ನು ಅವ್ರು ತೋರಿಸ್ಕೊಡುವಂಥದ್ದು. ಈಗ ನೀವು ಫಾರ್ ಎಕ್ಸಾಂಪಲ್ಲು ಬಾಟಲ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಮಾಡ್ತೀರಿ, ಒಂದು 100 kg ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿರ್ತೀರಿ ಪ್ಯಾಕೇಜಿಂಗ್ ಮೆಟೀರಿಯಲ್. ಒಂದು ನಿಮ್ಮ ಮ್ಯಾಂಡೇಟ್ ಇದೆ 30% ರೀಯೂಸ್ ಮಾಡಲೇಬೇಕು ನೀವಂತ. ನಿಮಗೆ ರೀಯೂಸ್ ಮಾಡೋಕ್ಕೆ ನಿಮ್ಮಲ್ಲಿ ಮೆಕ್ಯಾನಿಸಮ್ ಇಲ್ಲ, ಬೇರೆಯವರು ಮಾಡಿರ್ತಾರೆ, ಅದನ್ನು ಕ್ರೆಡಿಟ್ ತೊಗೊಂಡು ನಾವು ಮಾಡಿರೋದೇ ಈ ಕ್ರೆಡಿಟ್ ನಾನು ಯೂಸ್ ಮಾಡ್ತೀವಿ ಅಂತ ಹೇಳೋದು EPR. ನಮಗೆ ಒಂದು ಕಂಪನೀಸ್ ನಾವು ತಗೋತೀವಿ ಅಂತ ಹೇಳಿ ಬಂದಿದ್ದಾರೆ, ಅದನ್ನು ತಮಗೆಲ್ಲ ಗೊತ್ತಿರೋ ಗೌರ್ಮೆಂಟಲ್ಲಿ ಯಾವುದೇ ಖರೀದಿ ಆಗ್ಬೋದು, ಮಾರಾಟ ಆಗ್ಬೋದು, ಅದಕ್ಕೆ ಟೆಂಡರ್ ಕರೆದೇ ಕೊಡಬೇಕು. ನಾವು ಟೆಂಡರ್ ಫ್ಲೋಟ್ ಮಾಡಿ ಕೊಡ್ತೀವಿ. ಇದ್ರ ಜೊತೆಗೆ ನಾವು ಪ್ಲಾಸ್ಟಿಕ್ ಸೀಸ್ ಮಾಡಿದ್ವಿ, ಸುಮಾರು ಒಂದು 50 ಟನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕು. ಅವರು ಕೂಡ ಸೇಲ್ ಮಾಡ್ಬೇಕಾದ್ರೆ ನಾವು ಆಕ್ಷನಲ್ಲಿ ಸೇಲ್ ಮಾಡಿದ್ವಿ, ಅವ್ರು ತಗೊಂಡವ್ರು ಕೂಡ ಅದಕ್ಕೂ EPR ಕೊಡ್ತೀವಿ ಅಂತ ಹೇಳಿದ್ದಾರೆ, ಕಂಡೀಷನ್ ಹಾಕಿದ್ವಿ. ಹಾಗೆ ಈ ಸಿಕ್ಕಿರೋ EPR ಇಂದ ಎಷ್ಟು ಆದಾಯ ಬರ್ಬೋದು? ಈಗ 3,600 ಎಲ್ಲ ನೋಡಿ ಸರ್,
5,000 ರೂಪಾಯಿ ಪರ್ ಟನ್ ಅಂತ ಇಟ್ಕೊಂಡ್ರೆ 1,80,00,000 ಬರುತ್ತೆ. 3,000 ಅಂತ ಇಟ್ಕೊಂಡ್ರು 1 ಕೋಟಿ ಬರುತ್ತೆ. 3,000 ಇಂಟು 500 ಮಿನಿಮಮ್ ನನ್ನ ಪ್ರಕಾರ 3,000 ಸಿಗುತ್ತೆ. ನಾವೇ ಕೊಡೋದು. ಅದರಲ್ಲಿ ಏನಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ನಾವು ಅವರಿಗೆ ಟನ್ಗೆ 1,600 ರೂಪಾಯಿ ಕೊಡ್ತಿದ್ದೀವಿ. ನಮಗೆ ಒಂದು ಲಾಭನೇ ಬರುತ್ತೆ. ಈಗ 3,000 ಅಂದ್ರೆ 1,600 ಮೈನಸ್ ಪರ್ ಟನ್ 1,400 ರೂಪಾಯಿ ಸಿಗುತ್ತೆ. ತಗೊಂಡೋಗೋದಕ್ಕೆ ನೀವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಸರ್. EPR ಟನ್ನಿಗೆ 1 ಪಾಯಿಂಟ್ ಅಥವಾ ಟನ್ 1 ಪಾಯಿಂಟ್, 1 ಟನ್ಗೆ 1 ಪಾಯಿಂಟ್ ಸರ್ ಎಷ್ಟು ಖರ್ಚಾಗ್ತಿದೆ ಇದನ್ನ ದಾಲ್ಮಿಯ ಕೊಡೋದು? ನಮಗೆ 1 ಟನ್ಗೆ 1,600 ರೂಪಾಯಿ ಖರ್ಚಾಗ್ತಿದೆ. ಈಗ ಅದ್ರ ಮೇಲೆ ಬಿಯರ್ ಬರೋದು ಪ್ರಾಫಿಟ್. ಹೌದು. ನಾವು 3,000 ಮಾಡಿದ್ರೆ 3,000 ಮೇಲೆ 1,600 1,400 ರೂಪಾಯಿ. ಇದನ್ನ ಈಗ ನಾವು ಸೆಗ್ರಿಗೇಟ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಲ್ಯಾಂಡ್ ಫಿಲ್ಗೆ ಹೋಗ್ತಾ ಇತ್ತು. ಲ್ಯಾಂಡ್ ಫಿಲ್ಗೆ ಹೋದ್ರೆ 100 ವರ್ಷ ಹೋದ್ರು ಅದೇನು ಡಿಕಂಪೋಸ್ ಆಗಲ್ಲ ಅಥವಾ ಕರಗೋದಿಲ್ಲ, ಹಂಗೆ ಇರುತ್ತೆ. ಲ್ಯಾಂಡ್ ಫಿಲ್ ಸೈಟು ಜಾಗ ಅಕ್ವೈರ್ ಮಾಡುತ್ತೆ, ಮತ್ತೆ ಡಿಕಂಪೋಸ್ ಆಗಲ್ಲ. ಮತ್ತೆ ಲ್ಯಾಂಡ್ ಫಿಲ್ ಸೈಟ್ ಮೇಂಟೈನ್ ಮಾಡೋಕ್ಕೂ ದುಡ್ಡು ಕೊಡ್ಬೇಕು ನಾವು, ಅದಕ್ಕೂ ಕೂಡ ನಿರ್ವಹಣೆ. ಜೊತೆಗೆ ನಾವು ಟಿಪ್ಪಿಂಗ್ ಫೀ ಕೊಡ್ತೀವಿ ಯಾರಿಗೆ, ಲ್ಯಾಂಡ್ ಫಿಲ್ ಸೈಟ್ಗೆ. ಈಗ ಹಸಿ ಕಸ ಮಾಡೋರ್ಗು ಫಾರ್ ಎಕ್ಸಾಂಪಲ್ ಹಸಿ ಕಸ ತಗೋತಾರಲ್ಲ ಪ್ರೈವೇಟ್, ಇದು ಅವ್ರಿಗೆ ಪರ್ ಟನ್ 220 ರೂಪಾಯಿ ಕೊಡ್ತೀವಿ. MICP ಕನ್ನಡಿಯಲ್ಲಿ 240 ರೂಪಾಯಿ ಪರ್ ಟನ್ ಕೊಡ್ತೀವಿ ಟಿಪ್ಪಿಂಗ್ ಫೀ. ಅದಕ್ಕೂ ಲ್ಯಾಂಡ್ ಫಿಲ್ ಟಿಪ್ಪಿಂಗ್ ಫೀ ಇಲ್ಲ. ಏನಂತಂದ್ರು ನಮಗೆ ಪರ್ ಟನ್ 1,500 ಇಂದ 2,000 ರೂಪಾಯಿ ಟನ್ ಲಾಭ ಬರುತ್ತೆ ಹ್ಯಾಂಡ್ಲಿಂಗ್ ಕಾಸ್ಟ್ ಎಲ್ಲ ಬಿಟ್ಟರು. 4 ಕಡೆ ಕಸದ ಜಾಗ ಸಿಗ್ತೇನೋ? ಇಲ್ಲ, 2 ಕಡೆ ಗುರುತಿಸಿದ್ದೀವಿ. ಫೈನಲ್ ಆಗಿದೆ. ಒಂದು ದೊಡ್ಡಬಳ್ಳಾಪುರದಲ್ಲಿ, ಇನ್ನೊಂದು ದಕ್ಷಿಣ ಬೆಂಗಳೂರಿನ ದಕ್ಷಿಣ ಭಾಗ ಗೊಲ್ಲಹಳ್ಳಿಯಲ್ಲಿ. 4 ಕಡೆಯಲ್ಲಿ 2 ಕಡೆ ಫೈನಲೈಸ್ ಆಗಿದೆ. 100 acres. ಎಲ್ಲಿ ಪೂರ್ತಿ 132 ತಗೋತಿದ್ವಿ. ಶುರುವಾಗಿದೆ. ಗೌರ್ಮೆಂಟ್ ಇಂದ ರೇಟ್ ಫಿಕ್ಸ್ ಆಗಿದೆ. ಫಿಕ್ಸ್ ಆಯ್ತು. ಪರ್ ಎಕರ್ 1,57,00,000 ರೇಟ್ ಫಿಕ್ಸ್ ಆಗಿದೆ. ಅವರೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ವಿ ಆರ್ ಪ್ರಾಸೆಸ್ ಡಾಕ್ಯುಮೆಂಟ್. ಎಕರೆಗೆ 1,57,00,000. ಇಲ್ಲ, ಅಲ್ಲಿ ಸುಮಾರು ಗೌರ್ಮೆಂಟ್ ಲ್ಯಾಂಡ್ ಇದೆ. ಅವ್ರದ್ದು ಖಾಸಗಿ ಜಮೀನು ಸುಮಾರು 70 ಎಕರೆ. ಗುಂಡಲಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ತಾಲೂಕು, ದೊಡ್ಡ ಬೆಳವಂಗಲ ಹೋಬಳಿ, ಗುಂಡಲಹಳ್ಳಿ ಗ್ರಾಮ. ಅದು ರೈಲ್ವೆ ಗೊಳ್ಳೆ ನಿಯರ್. ಲೆಗಸಿ ವೇಸ್ಟ್ ಏನ್ ಮಾಡ್ತೀವಿ, ಅದಕ್ಕೆ ಏನು ಪ್ರಾಸೆಸಿಂಗ್ ಆಗುತ್ತೆ ಅಷ್ಟು ಅಮೌಂಟ್ ಕಟ್ ಮಾಡಿ ಗುಂಡಲಹಳ್ಳಿ ಅಂತ ಸೌತಲ್ಲಿ ಕ್ವಾಂಟಿಫೈ ಮಾಡಿ ಇಲ್ಲ. ಗೊಲ್ಲಹಳ್ಳಿದು ಪ್ಯೂರ್ಲಿ ಗೌರ್ಮೆಂಟ್ ಲ್ಯಾಂಡ್, ಅದೆಲ್ಲ ಪೂರ. ಅದರಲ್ಲಿ ಯಾವ್ದು ಖಾಸಗಿ ಜಮೀನಿಲ್ಲ. ಇನ್ನೊಂದು ಹೆಸರು 100 ಎಕರೆ ಚಿಲ್ಲರೆ. ಗೊಲ್ಲಹಳ್ಳಿ ದೊಡ್ಡಬಳ್ಳಾಪುರದ ಖಾಸಗಿ ಜಮೀನು ಇರುವಂತದ್ದು. ಇಲ್ಲಿ ಬೆಂಗಳೂರು ದಕ್ಷಿಣ ಭಾಗದ ಗೊಲ್ಲಹಳ್ಳಿ ಪೂರ ಸರ್ಕಾರಿ ಜಮೀನು. 2 ಕಡೆ ಬರುತ್ತೆ. ಸ್ವಲ್ಪ ನೈಸ್ ರೋಡ್ ಇಂದ ಆ ಕಡೆ 2 ಕಡೆ ಇರುತ್ತೆ. ಇಲ್ಲ, ಒಂದ್ ಕಡೆ 30 ಎಕರೆ ಬರುತ್ತೆ, ಇನ್ನೊಂದ್ ಕಡೆ 70 ಎಕರೆ ಚಿಲ್ಲರೆ ಬರುತ್ತೆ. ರೋಡ್ ಹೋಗಿದೆ, ರೋಡ್ ಅಲ್ಲ ಸರ್, ಇದು 70 ಎಕರೆ ಎಲ್ಲಿದೆ ಸರ್? ಅದು 70 ಪ್ಲಸ್ 30 100. ಅಲ್ಲ ಸರ್, 70 ಎಕರೆ ಎಲ್ಲಿದೆ? ಗೊಲ್ಲಹಳ್ಳಿನಾ? 2 ಗೊಲ್ಲಹಳ್ಳಿನೇ. ಆ ಕಡೆ ರಸ್ತೆ ಮಧ್ಯ ರಸ್ತೆ ಇದೆ, ನೈಸ್ ರಸ್ತೆ. ಆ ಕಡೆ ರಸ್ತೆ ಭಾಗದಲ್ಲಿ ಒಂದಷ್ಟು 30 ಎಕರೆ ಇದೆ, ಈ ಕಡೆ ಒಂದು 70 ಚಿಲ್ಲರೆ ಎಕರೆ ಇದೆ. 100 ಎಕರೆ ಗೊತ್ತಿಲ್ಲ. ಈಗ ನಾವು ಕೋರ್ಟಲ್ಲಿ ವಿಚಾರ ಕೋರ್ಟಲ್ಲಿ ಇರೋದ್ರಿಂದ ಸಬ್ಜುಡೀಸ್ ಆಗುತ್ತೆ. ಅದ್ರ ಬಗ್ಗೆ ಎಫ್ಐಆರ್ ಆಗಿದೆ. ನಂಗೆ ಮಾಹಿತಿ ಇಲ್ಲ, ಬಂದಿಲ್ಲ ನನಗೆ. ಅಲ್ಲ ಸರ್, ಈಗ ಅವರು ನಾನು ನಿಮ್ಗೆ ಜಾಗ ಬೇಕು ಅಂತ ನೀವು ನೆರವು ಮಾಡಿದ್ರಿ. ಅದಾದ್ಮೇಲೆ ಅದು ಕಂಟ್ರೋಲ್ ಸಹಿತ ಅದಕ್ಕೂ ನಿಮಗೂ ಸಂಬಂಧ ಇಲ್ಲ, ನೀವು ನಿಮ್ಮ ಕೆಲಸ ಮಾಡಿದ್ರಿ, ಫೈನ್. ಸೊ ಈಗ ಖಾಲಿ ಜಾಗವನ್ನು ಏನು ಮಾಡಿದ್ರಿ?
ಕೋರ್ಟಲ್ಲಿ ಇದೆ ಅದ್ರ ಬಗ್ಗೆ ಏನು ಮಾತಾಡಲ್ಲ. ಕೋರ್ಟಲ್ಲಿ ಸರ್ ಖಾಲಿ ಜಾಗ ನಿಮ್ಮ ಕೈ ಸಬ್ಸಿಡೀಸ್ ಆಗುತ್ತೆ ನಮ್ಮ ಸರ್ಕಾರ ನಿಮಗೆ ಕೊಟ್ಟಿದೆ, ಆ ಜಾಗ ಏನ್ ಮಾಡಿದೀರಾ ಅಂತ ಕೇಳ್ತಾ ಇರೋದು. ಈಗ ಅದನ್ನ ಮತ್ತೆ ಏನಾದ್ರು ಅಕ್ವೈರ್ ಮಾಡಕ್ ಬಿಡ್ತೀರಾ ಅಥವಾ ನೀವೇ ಏನಾದ್ರು ಕಾಂಪೌಂಡ್ ಹಾಕೊಂಡು ಭದ್ರಾ ಮಾಡ್ಕೊತೀರಾ ಅಂತ ಕೇಳ್ತಾ ಇರೋದು ಅಷ್ಟೇ. ಅರೆ ಅದ್ರ ಬಗ್ಗೆ ಸದ್ಯಕ್ಕೆ ಏನು ಮಾತಾಡಲ್ಲ. ಡೆಮಾಲಿಷನ್ ಆಗಿರೋ ಜಾಗ ಮಾತ್ರ ಕೋರ್ಟ್ ಅಲ್ಲಿ ಇರೋದಲ್ಲ ಸರ್, ಅದನ್ನು ಹೊರತುಪಡಿಸಿದ್ರೆ ಉಳಿದಿದ್ದ ಜಾಗ ಕೆಲಸ ನಡೀತಾ ಇದೆ ಅಲ್ಲ ಅಲ್ಲಿ ಉಳಿದ ಜಾಗ. ಏನಾಗಿದೆ ಸರ್? ಅಲ್ಲಿ ಒಂದು ಕೋಕೋನಟ್ ಶೆಲ್ ಸ್ಟ್ರಕ್ಚರ್ ಒಂದು ವರ್ಕ್ ನಡೀತಾ ಇದೆ, ಬಯೋಮಿಥಿನೇಷನ್ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ, ಇನ್ಸಿನರೇಟರ್ ಸ್ಯಾನಿಟರಿ ಇನ್ಸಿನರೇಟರ್ ಪ್ಲಾಂಟ್ ವರ್ಕ್ ನಡೀತಾ ಇದೆ, ವರ್ಕ್ ಇನ್ ಪ್ರೋಗ್ರೆಸ್. ಅದೆಷ್ಟಕ್ಕೆ ಅಲ್ಲ ಸರ್? ಕೋಗಿಲು ಸರ್ ಕೋಗಿಲು ಡೆಮಾಲಿಷನ್ಗೆ ಎಷ್ಟು ಖರ್ಚು ಮಾಡಿದ್ರಿ ಸರ್? ಡೆಮಾಲಿಷನ್ ಮಾಹಿತಿ ಇಲ್ಲ ಈಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಸರ್. ಈಗ ಇನ್ನೂ ಅಲ್ಲೇ ಮನೆ ಕಟ್ಕೊಂಡಿದ್ದಾರೆ ಚಿಕ್ಕ ಚಿಕ್ಕದಾಗಿ ಎಲ್ಲ ಹಾಕೊಂಡಿದ್ದಾರೆ. ಕೋರ್ಟಲ್ಲಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ಸಾರಿ, ಸಬ್ಸಿಡೀಸ್ ಆಗಿದೆ. ಅಲ್ಲ ಇದೀಗ ಡೆಮಾಲಿಷನ್ ಖರ್ಚು ಯಾರು ಬರ್ಸ್ತಾರೆ ಸರ್? ಅದು ಆಮೇಲೆ ಮಾತಾಡ, ನಾನು ಆಮೇಲೆ ಸರ್ ಕೊಡ್ತೀನಿ. ಇನ್ನೊಂದ್ಸಲ ಲ್ಯಾಂಡ್ ಫೀಲಿಗೆ ಜಮೀನು ತಗೊಂಡಿರೋದು ನೀಟಾಗಿ ಬೈಟ್ ಹೇಳ್ಬಿಡಿ ಸರ್. ಹೌದಾ? ಕ್ಲೀನ್ ಆಗಿದೆ ಸರ್. ಓಕೆ. ಕಟ್ ಮಾಡ್ಕೊಳ್ಳಿ.